ಅವಕಾಡೊ ಐಸ್ ಕ್ರೀಮ್ ಹೆಲ್ದಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣವಾ. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಕೂಡ ಇಷ್ಟಪಟ್ಟು ತಿನ್ನೋದಂದರೆ ಐಸ್ ಕ್ರೀಮ್ಸ್. ಇದನ್ನು ಮಾಡೋದಕ್ಕೆ ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ಸ್ ಹೆಲ್ದಿ ರೆಸಿಪಿ. ಮೊದಲು ಅವಕಾಡೋನ ಕಟ್ ಮಾಡ್ಕೋಬೇಕು. ಯೂಶುವಲ್ ಆಗಿ ನೀವು ಎಷ್ಟು ಕ್ವಾಂಟಿಟಿನ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು ಅವಕಾಡೋನ ತಗೊಂಡಿದ್ದೀನಿ. ಜೊತೆಗೆ ಒಂದು ಏಲಕ್ಕಿನೂ ಕೂಡ ಹಾಕ್ಕೊಳ್ಬೇಕು, ಅದು ನಂತರ ಹಾಕ್ಕೊಳ್ಳೋಣ. ಮೊದಲು ಇಲ್ಲಿ ಅವಕಾಡೋನ ಒಂದು 5-6 ಪೀಸಸ್ನ ಮಾಡ್ಕೊಳ್ಳೋಣ. ಹಾಗೆ ಹಾಕಿದ್ರೆ ನುಣ್ಣವಾಗಿ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಇದು 2 ರೀತಿಯಲ್ಲೂ ಕೂಡ ಮಾಡ್ಕೋಬಹುದು. ಮೊದಲು ಒಂದು ಅವಕಾಡೋಗೆ ಒಂದು ಚಿಕ್ಕ ಕಪ್ ಆಗೋಷ್ಟು ಹಾಲನ್ನ ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ಳೋಣ. ನಂತರ ಒಂದು ಏಲಕ್ಕಿ ಬಾಳೆನ ಹಾಕೊಂಡು ಇವಾಗ ಮತ್ತೊಮ್ಮೆ ರುಬ್ಕೋಬೇಕು. ಏಲಕ್ಕಿ ಬಾಳೆನ ಏನಾದ್ರೂ ನುಣ್ಣದಾಗಿ ರುಬ್ಬಿಲ್ಲ ಅಂದ್ರೆ ಅಲ್ಲಲ್ಲೇ ಸಿಗೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ಬೇಕಿದ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ರುಬ್ಕೋಬಹುದು. ಅವಕಾಡೊ ಪೇಸ್ಟ್ನ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. 2 ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕಬೇಕು. ಇದನ್ನ ಎರಡನ್ನೂ ಕೂಡ ಹಾಕಿದ ನಂತರ ನೀವು 1 ಕಪ್ ಆಗೋಷ್ಟು, ಒಂದು ಚಿಕ್ಕ ಕಪ್ಪಲ್ಲಿ ನೋಡ್ತಾ ಇರ್ಬೋದು, ಆ ಕಪ್ಪಲ್ಲಿ ಮಿಲ್ಕ್ ಪೌಡರ್ನ ಹಾಕೊಂಡಿದ್ದೀನಿ. ಈಗ ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡೋದಕ್ಕೆ ಮಿಷಿನ್ ಆದರೂ ಯೂಸ್ ಮಾಡಿ ಅಥವಾ ಕೈಯಲ್ಲಾದರೂ ಕೂಡ ನೀವು ನೀಟಾಗಿ ಬ್ಲೆಂಡ್ ಮಾಡ್ಬೋದು. ನೀಟಾಗಿ ಮಿಕ್ಸ್ ಆಗಬೇಕು, ಅಂದರೆ ಕ್ಲೀನಾಗಿ ಎಲ್ಲ ಕಡೆ ಹಾಕಿರುವಂಥ ಎಲ್ಲ ಪದಾರ್ಥನೂ ಕೂಡ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕಬೇಕು. ನಿಮಗೆ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನೊಂದು 7 ಗೋಡಂಬಿ ಹಾಗೆ ಪಿಸ್ತಾನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಬೇರೆ ಬೇರೆ ಆಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೋದು. ಸೊ ಇಷ್ಟನ್ನು ಕೂಡ ಹಾಕಿ ಮತ್ತೊಮ್ಮೆ ಜಂಟಲ್ ಮಿಕ್ಸ್ನ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೌನ್ಸಿ ಆಗಿ ಕ್ರೀಮಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಐಸ್ ಕ್ರೀಮು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಫೈನಲ್ ಲುಕ್, ಸಾಫ್ಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ಇವಾಗ ಇದನ್ನು ಫ್ರೀಸ್ ಮಾಡಬೇಕು. ನೀವು ಬೇಕಿದ್ರೆ ಐಸ್ ಮೋಲ್ಡ್ಗಾದರೂ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಹೇರ್ ಕಂಟೈನರ್ ಬಾಕ್ಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆಲ್ಮೋಸ್ಟ್ ಒಂದು ರಾತ್ರಿ ಅಥವಾ ಒಂದು ಹಗಲು ನೀವು ಇದನ್ನು ಫ್ರೀಸ್ ಮಾಡಬೇಕಾಗತ್ತೆ. ಮಾಡಿದ ನಂತರ ಇಮ್ಮಿಡಿಯೇಟಾಗಿ ನೀವು ಅದನ್ನು ತಿನ್ನೋದು ಬೇಡ. ಒಂದು 10-15 ನಿಮಿಷ ಹೊರಗಡೆ ಇಟ್ಟು ನಂತರ ನೀವು ಐಸ್ ಕ್ರೀಮ್ನ ತಿನ್ಬೋದು. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಇಫ್ ಯು ವಾಂಟ್, ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಇನ್ನು ಚಾಕ್ಲೇಟ್ ಸಿರಮ್ನ ಕೂಡ ನೀವು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು, ಅಥವಾ ಕೋಕೋ ಪೌಡರ್ ಅನ್ಸ್ವೀಟೆಡ್ ಅಂತ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕಣ್ಮುಚ್ಕೊಂಡು ನಾವು ಹೆಲ್ದಿ ಆಗಿರುವಂಥ ಐಸ್ ಕ್ರೀಮ್ ಕೊಡ್ಬೋದು. ಈಗ ಒಂದು ದಿನ ಆದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ತುಂಬ ಕ್ರೀಮಿ ಹಾಗೆ ಹೆಲ್ದಿ ಐಸ್ ಕ್ರೀಮ್ ರೆಡಿ ಆಗಿದೆ. ನೀವು ಕೂಡ ಈ ಐಸ್ ಕ್ರೀಮ್ನ ಟ್ರೈ ಮಾಡಿ. ಇದ್ರ ಬದಲು ಬೇಕಾದ್ರೆ ನೀವು ಸಪೋಟಾನ ಕೂಡ ರೀಪ್ಲೇಸ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ರೆಸಿಪಿ ಇಷ್ಟ ಆಯ್ತು ಅಂದರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.